ಈಗ ಕಿಚ್ಚ ಸುದೀಪ್ ಅಂತ ಹೇಳಿದ ತಕ್ಷಣ ಯಾರಪ್ಪ ಹೀರೋಯಿನ್ ಅಂತ ಕೂಡ ಇರುತ್ತೆ, ಹೀರೋಯಿನ್ ಇಲ್ವಂತೆ. ಹೌದು, ಸಿನಿಮಾದಲ್ಲಿಲ್ಲ. ಅಂದ್ರೆ ನಿಮ್ಮನ್ನು ಮಾತ್ರ ನೋಡಬೇಕು ಅಂತಾನೆ ಅಥವಾ ಹೀರೋಯಿನ್ ತೋರಿಸೋದಿಲ್ಲ ಅಂತಾನೆ, ಹೆಂಗೆ? ಅಲ್ಲಿ ಅವ್ರಿಗೆ ಏನಿಲ್ಲ ಸರ್, ಪಾಪ ಕೆಲಸ ಈ ಸಿನಿಮಾದಲ್ಲಿ ಏನಿಲ್ಲ. ಅವ್ರು ಕರ್ಕೊಂಬಂದು ತುರ್ಕಿ ಅವ್ರಿಗೂ ಅವಮಾನ ಅಂದ್ರೆ ಏನಾಗುತ್ತೆ, ಏನಿರಲ್ಲ. ಯಾವುದೋ ಒಂದು ಸಾಂಗಿಗೋ ಯಾವುದೋ ಎರಡು ಸೀನಿಗೋ ಕರ್ಕೊಂಬಂದು ಹಾಕೋದು, ಅದು ಅವರಿಗೂ ಕೊಡೋ ನ್ಯಾಯ ಅಲ್ವಲ್ಲ, ಯಾರೇ ಮಾಡಲಿ ಆ ಕ್ಯಾರೆಕ್ಟರ್. ಅಲ್ಲ, ನನಗೆ ಎಸ್ಪೆಷಲಿ ನನಗೆ ಯಾವುದೇ ನಿಮ್ಮ ಸಿನಿಮಾಗಳಲ್ಲಿರುತ್ತಲ್ಲ, ನಿಮ್ಮ ಈ ಮರಸುತ್ತೋ ಪಾತ್ರಗಳಿಗಿಂತ ಹೆಚ್ಚಾಗಿ ಈ ಆ ಹೀರೋಯಿನನ್ನು ಒಂದು ಕಿಚಾಯಿಸುವ ಯಾವುದಾದ್ರೊಂದು ಹಾಡಿರುತ್ತೆ ನಿಮ್ಮದು. ನಿಮ್ಮ ಕಾಮಿಡಿ ಟೈಮಿಂಗ್ಸ್ ಭಾಳ ಅದ್ಭುತ ಆಗಿರುತ್ತೆ. ಸೊ ಅದು ಮಿಸ್ ಆಗಲ್ವಾ ನಮಗೆ ಅಂತ ಕೇಳ್ತಿರೋದು ನಾನು. ಈಗ ಎಲ್ಲೋ ಒಂದು ಕಡೆ ಈ ವಿಷ್ಣುವರ್ಧನ ಅಂತ ಸಿನಿಮಾ ಆ ಥರ ಅದು ನಾನೇ ಮಿಸ್ ಮಾಡ್ಕೋತೀನಿ, ನೀವು ಮಾತ್ರ ಅಲ್ಲ. ನನಗೆ ಅನಿಸುತ್ತದೆ, ಎಲ್ಲರೂ ಎಷ್ಟೋ ಸತಿ ಹೇಳಿದ್ದೀನಿ, ಅದು ಯಾಕೆ ಆ ಥರ ಯಾರು ಬರೀತಾ ಇಲ್ಲ, ಯಾಕೆ ಆ ಥರ ಸಿನಿಮಾ ಮಾಡ್ತಾ ಇಲ್ಲ ಈಗ ಅಂತ. ಬಿಕಾಸ್ ಇವತ್ತಿಗೂ ಒಂದು ನನ್ನ ಪ್ರಕಾರ ಒಂದು ಕಾಮಿಡಿ ಫೀಲ್ಡ್ ಇವೆಲ್ಲ ಓಡುತ್ತೆ. ಮಿಡ್ಡಲ್ಲಿ ಮತ್ತೆ ನೆನಪಾಯ್ತು ನನಗೆ, ನನಗೆ ಯಾವ ಹೀರೋ ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನೀನು ಗಂಡಸೆ ಅಲ್ವಾ? ಅಲ್ಲಪ್ಪ ನಾನು ಗಂಡಸಲ್ಲ ಅಂತ ಒಂದು ಸಿನಿಮಾದಲ್ಲಿ ಹೇಳ್ತಿರಲ್ಲ. ಅಂದರೆ ಯಾವಪ್ಪ ಸೂಪರ್ ಸ್ಟಾರ್ ಹಂಗೆಲ್ಲ ಹೇಳಕ್ಕೆ ರೆಡಿನೇ ಇರೋದಿಲ್ಲ. ಆಮೇಲೆ ನೀವು ಕೂಡ ಅವತ್ತು ಹೇಳಿದ್ರಿ, ಅದು ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ನನಗೆ ಹಿಂಗೆ ಬಂದ್ಬಿಡ್ತು. ಆಮೇಲೆ ಇರಲಿ ಅಂತ ಅಂದ್ಕೊಂಡೆ, ಬೇಡ ಸರ್ ಹಿಂಗೆ ಸರಿಯಾಗೋದಿಲ್ಲ. ಬಟ್ ಅದು ಭಾಳ ಎಲ್ಲರಿಗೂ ಭಾಳ ಕಚ್ಚಕೊಳ್ಳಿ ಇಟ್ಬಿಡ್ತು ಅದು. ಇಲ್ಲಪ್ಪ ನಾವೇನು ಗಂಡಸಲ್ಲಪ್ಪ, ನೀನೇ ಗಂಡಸು ಮಾಡ್ಕೋಬೇಕು ಅನ್ನೋಂಥ ಒಂದು ಮಾತು ಹೇಳ್ತಿರಲ್ಲ. ಈ ಸೋನು ಅದು ಟೀಕೆಯಲ್ಲಿ ಬಂದ್ಬಿಡುತ್ತೆ ಅದು. ಅದೇನಾಗುತ್ತೆ, ಆ ಫ್ಲೋ ಅಲ್ಲಿ ಬಂದಾಗ ಅದು ಈಗ ತಗೊಳ್ಳೋ ರೀತಿ. ಈಗ ನೀವು ದುರ್ಬೀನ್ ಹಾಕ್ಕೊಂಡು ಇಂಥ ಲೈನ್ಗಳಿಗೆ ನನ್ನನ್ನು ಕಮೆಂಟ್ ಮಾಡೋಕ್ಕೆ ಕಾಯ್ತಾ ಇದ್ರೆ, ಅದು ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ತಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ, ನಾನು ತೊಗೊಳ್ಳಿ ನನ್ನ ಮೇಲೆ ಕಮೆಂಟ್ ಮಾಡಿ ಅಂತ. ಬಟ್ ಪಾತ್ರಗೋಸ್ಕರ ಈ ಥರನೂ ಹೇಳಬಲ್ಲೆ, ಆ ಸಿಚುವೇಶನಲ್ಲಿ ಈ ಥರನೂ ಹೇಳಬಲ್ಲೆ ಅಂತ ತೊಗೊಳಕ್ಕೆ ಹೋದ್ರೆ, ಅದು ಆ್ಯಕ್ಚುಲಿ ದಟ್ ಇಸ್ ಕಾಲ್ಡ್ ವೆರಿ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಸರ್. ಅದರಲ್ಲೇನಿಲ್ಲ, ಪಾತ್ರಗೋಸ್ಕರ ಹಾಗಂತ ಇಡೀ ಸಿನಿಮಾ ನೋಡೋಕ್ಕಾದ್ರೆ ಆ ಥರ ನಿಲ್ವಲ್ಲ. ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಲೈನ್, ವೆರಿ ಇಂಟೆಲಿಜೆಂಟ್ ಲೈನ್. ನನಗೆ ಆ ಟೈಮಲ್ಲಿ ಬಂದ್ಬಿಡ್ತು ಬಾಯಿಂದ. ನಾನಂತೂ ಅಲ್ಲ, ನೀನಿದೆಯಲ್ವ, ನೀನು ಹುಡ್ಕೋ ಬಾ, ನಾನು ಯಾಕೆ ಬರಬೇಕು ಅಲ್ಲ. ಅಂದರೆ ಅದ್ರ ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದೀನಿ, ಅಯ್ಯೋ ನಾನು ಗಂಡ್ಸಲ್ಲ ಬಿಡಪ್ಪ, ನೀನು ಗಂಡಿಸ್ತಾನೆ ಅಲ್ಲ, ಅದೇ ಹೇಳೋದು. ಇಲ್ಲ, ಏನಾಗುತ್ತೆ, ಈ ಸಿನಿಮಾದಲ್ಲಿ ನಿಮ್ಗೆ ಅದು ಸಿಗಲ್ಲ. ಈ ಸಿನಿಮಾದಲ್ಲಿ ಇಟ್ ಇಸ್ ಅ ವೆರಿ ಇಂಟೆನ್ಸ್ ಫಿಲ್ಮ್, ನೋಡಿದಾಗಲೇ ಹೇಳ್ಬೋದು. ಬಹುಶಃ ನೆಕ್ಸ್ಟ್ ಕಪಲ್ ಆಫ್ ಫಿಲ್ಮ್ಸ್ ವಾಟ್ ಐ ಹ್ಯಾವ್, ನನಗೆ 2-3 ಹೀರೋಯಿನ್ಗಳಿದ್ದಾರೆ ಒಂದೊಂದು ಸಿನಿಮಾದಲ್ಲಿ ಈಗ. ಸೊ ಅದು ಇರುತ್ತೆ. ಆ್ಯಂಡ್ ವೆನ್ ಐ ಸೇ ಹೀರೋಯಿನ್ಸ್, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಸೇಯಿಂಗ್. ಆ ಒಂದು ಈ ಸೀರಿಯಲ್ ಹುಡುಗಿರು ಆ ಥರ ಸಾಂಗ್ ಇರ್ಬೋದು, ಮದಕರಿಯಲ್ಲಿರುವಂಥ ಒಂದು ಇದಿರೋ ಕಾಮಿಡಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಫ್ಲರ್ಟಿಶ್ನೆಸ್ ಇರ್ಬೋದು. ಏನಂದರೆ ಇವತ್ತಿನ ಟ್ರೆಂಡಲ್ಲಿ ಸರ್ ಬರ್ತಾ ಇರೋ ಕತೆ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ಥರ ಬರ್ತಾ ಇದೆ ಅಂತ. ಒಂದು ನನಗೆ ಅನಿಸಿದ್ದು ಇದರೊಳಗಿತ್ತು, ನಾನೇ ಸ್ವತಃ ಅದನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಸುಮ್ಮನೆ ಒಬ್ಬರನ್ನ ಕರ್ಕೊಂಡ್ಬರ್ತೀನಿ, ಅವ್ನು ಫಿಲ್ಲರ್ ಅಂತ ಆಗುತ್ತೆ. ಈ ಥರ ಸಿನಿಮಾಗಳಲ್ಲಿ ಡೈವರ್ಟ್ ಆಗಬೇಡಿ, ಪಕ್ಕಾ ಟ್ರ್ಯಾಕಲ್ಲಿರಿ ಅಂತ ಬಂದಾಗ ಅದೊಂದು ಚೂರು ನಾವೇ ವಿಕ್ರಾಂತ್ ರೋಣದಲ್ಲಿ ಮಿಲನ್ ಅವರನ್ನು ಕ್ಯಾರೆಕ್ಟರ್ ಮಾಡಿ. ಬಟ್ ಅದಕ್ಕೆ ಬೇಕು, ವೈಫ್ ಕ್ಯಾರೆಕ್ಟರ್ ಒಬ್ಬರು ಇದ್ದಾರೆ ಅನ್ನೋದು ಬೇಕಾಗುತ್ತೆ. ಇದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ಸೊ ಹಾಗಿದ್ದಾಗ ಏನಕ್ಕೆ? ಈಗ ಕಿಚ್ಚ ಸುದೀಪ್ ಅಂತ ಹೇಳಿದ ತಕ್ಷಣ ಯಾರಪ್ಪ ಹೀರೋಯಿನ್ ಅಂತ ಕೂಡ ಇರುತ್ತೆ, ಹೀರೋಯಿನ್ ಇಲ್ವಂತೆ. ಹೌದು, ಸಿನಿಮಾದಲ್ಲಿಲ್ಲ. ಅಂದರೆ ನಿಮ್ಮನ್ನು ಮಾತ್ರ ನೋಡಬೇಕು ಅಂತಾನೆ ಅಥವಾ ಹೀರೋಯಿನ್ ತೋರಿಸೋದಿಲ್ಲ ಅಂತಾನೆ, ಹೆಂಗೆ? ಅಲ್ಲಿ ಅವ್ರಿಗೆ ಏನಿಲ್ಲ ಸರ್, ಪಾಪ ಕೆಲಸ ಈ ಸಿನಿಮಾದಲ್ಲಿ ಏನಿಲ್ಲ. ಅವ್ರು ಕರ್ಕೊಂಬಂದು ತುರ್ಕಿ ಅವ್ರಿಗೂ ಅವಮಾನ ಅಂದ್ರೆ ಏನಾಗುತ್ತೆ, ಏನಿರಲ್ಲ. ಯಾವುದೋ ಒಂದು ಸಾಂಗಿಗೋ ಯಾವುದೋ ಎರಡು ಸೀನಿಗೋ ಕರ್ಕೊಂಬಂದು ಹಾಕೋದು, ಅದು ಅವರಿಗೂ ಕೊಡೋ ನ್ಯಾಯ ಅಲ್ವಲ್ಲ, ಯಾರೇ ಮಾಡಲಿ ಆ ಕ್ಯಾರೆಕ್ಟರ್. ಅಲ್ಲ, ನನಗೆ ಎಸ್ಪೆಷಲಿ ನನಗೆ ಯಾವುದೇ ನಿಮ್ಮ ಸಿನಿಮಾಗಳಲ್ಲಿರುತ್ತಲ್ಲ, ನಿಮ್ಮ ಈ ಮರಸುತ್ತೋ ಪಾತ್ರಗಳಿಗಿಂತ ಹೆಚ್ಚಾಗಿ ಈ ಆ ಹೀರೋಯಿನನ್ನು ಒಂದು ಕಿಚಾಯಿಸುವ ಯಾವುದಾದ್ರೊಂದು ಹಾಡಿರುತ್ತೆ ನಿಮ್ಮದು. ನಿಮ್ಮ ಕಾಮಿಡಿ ಟೈಮಿಂಗ್ಸ್ ಭಾಳ ಅದ್ಭುತ ಆಗಿರುತ್ತೆ. ಸೊ ಅದು ಮಿಸ್ ಆಗಲ್ವಾ ನಮಗೆ ಅಂತ ಕೇಳ್ತಿರೋದು ನಾನು. ಈಗ ಎಲ್ಲೋ ಒಂದು ಕಡೆ ಈ ವಿಷ್ಣುವರ್ಧನ ಅಂತ ಸಿನಿಮಾ ಆ ಥರ ಅದು ನಾನೇ ಮಿಸ್ ಮಾಡ್ಕೋತೀನಿ, ನೀವು ಮಾತ್ರ ಅಲ್ಲ. ನನಗೆ ಅನಿಸುತ್ತದೆ, ಎಲ್ಲರೂ ಎಷ್ಟೋ ಸತಿ ಹೇಳಿದ್ದೀನಿ, ಅದು ಯಾಕೆ ಆ ಥರ ಯಾರು ಬರೀತಾ ಇಲ್ಲ, ಯಾಕೆ ಆ ಥರ ಸಿನಿಮಾ ಮಾಡ್ತಾ ಇಲ್ಲ ಈಗ ಅಂತ. ಬಿಕಾಸ್ ಇವತ್ತಿಗೂ ಒಂದು ನನ್ನ ಪ್ರಕಾರ ಒಂದು ಕಾಮಿಡಿ ಫೀಲ್ಡ್ ಇವೆಲ್ಲ ಓಡುತ್ತೆ. ಮಿಡ್ಡಲ್ಲಿ ಮತ್ತೆ ನೆನಪಾಯ್ತು ನನಗೆ, ನನಗೆ ಯಾವ ಹೀರೋ ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನೀನು ಗಂಡಸೆ ಅಲ್ವಾ? ಅಲ್ಲಪ್ಪ ನಾನು ಗಂಡಸಲ್ಲ ಅಂತ ಒಂದು ಸಿನಿಮಾದಲ್ಲಿ ಹೇಳ್ತಿರಲ್ಲ. ಅಂದರೆ ಯಾವಪ್ಪ ಸೂಪರ್ ಸ್ಟಾರ್ ಹಂಗೆಲ್ಲ ಹೇಳಕ್ಕೆ ರೆಡಿನೇ ಇರೋದಿಲ್ಲ. ಆಮೇಲೆ ನೀವು ಕೂಡ ಅವತ್ತು ಹೇಳಿದ್ರಿ, ಅದು ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ನನಗೆ ಹಿಂಗೆ ಬಂದ್ಬಿಡ್ತು. ಆಮೇಲೆ ಇರಲಿ ಅಂತ ಅಂದ್ಕೊಂಡೆ, ಬೇಡ ಸರ್ ಹಿಂಗೆ ಸರಿಯಾಗೋದಿಲ್ಲ. ಬಟ್ ಅದು ಭಾಳ ಎಲ್ಲರಿಗೂ ಭಾಳ ಕಚ್ಚಕೊಳ್ಳಿ ಇಟ್ಬಿಡ್ತು ಅದು. ಇಲ್ಲಪ್ಪ ನಾವೇನು ಗಂಡಸಲ್ಲಪ್ಪ, ನೀನೇ ಗಂಡಸು ಮಾಡ್ಕೋಬೇಕು ಅನ್ನೋಂಥ ಒಂದು ಮಾತು ಹೇಳ್ತಿರಲ್ಲ. ಈ ಸೋನು ಅದು ಟೀಕೆಯಲ್ಲಿ ಬಂದ್ಬಿಡುತ್ತೆ ಅದು. ಅದೇನಾಗುತ್ತೆ, ಆ ಫ್ಲೋ ಅಲ್ಲಿ ಬಂದಾಗ ಅದು ಈಗ ತಗೊಳ್ಳೋ ರೀತಿ. ಈಗ ನೀವು ದುರ್ಬೀನ್ ಹಾಕ್ಕೊಂಡು
ಇಂಥ ಲೈನ್ಗಳಿಗೆ ನನ್ನನ್ನು ಕಮೆಂಟ್ ಮಾಡೋಕ್ಕೆ ಕಾಯ್ತಾ ಇದ್ರೆ ಅದು ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ತಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ ನಾನು, ತೊಗೊಳ್ಳಿ ನನ್ನ ಮೇಲೆ ಕಮೆಂಟ್ ಮಾಡಿ ಅಂತ. ಬಟ್ ಪಾತ್ರಗೋಸ್ಕರ ಈ ಥರನೂ ಹೇಳಬಲ್ಲೆ, ಆ ಸಿಚುವೇಶನಲ್ಲಿ ಈ ಥರನೂ ಹೇಳಬಲ್ಲೆ ಅಂತ ತೊಗೊಳಕ್ಕೆ ಹೋದ್ರೆ ಅದು ಆ್ಯಕ್ಚುಲಿ ದಟ್ ಇಸ್ ಕಾಲ್ಡ್ ವೆರಿ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಸರ್. ಅದರಲ್ಲೇನಿಲ್ಲ, ಪಾತ್ರಗೋಸ್ಕರ ಹಾಗತ್ತೆ ಇಡೀ ಸಿನಿಮಾ ನೋಡೋಕ್ಕಾದ್ರೆ ಆ ಥರ ನಿಲ್ವಲ್ಲ. ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಲೈನ್, ವೆರಿ ಇಂಟೆಲಿಜೆಂಟ್ ಲೈನ್. ನನಗೆ ಆ ಟೈಮಲ್ಲಿ ಬಂದ್ಬಿಡ್ತು ಬಾಯಿಂದ. ನಾನಂತೂ ಅಲ್ಲ, ನೀನಿದೆಯಲ್ವ, ನೀನು ಹುಡ್ಕೋ ಬಾ, ನಾನು ಯಾಕೆ ಬರಬೇಕು ಅಲ್ಲ ಅಂದರೆ ಅದ್ರ ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದೀನಿ, ಅಯ್ಯೋ ನಾನು ಗಂಡ್ಸಲ್ಲ ಬಿಡಪ್ಪ, ನೀನು ಗಂಡಿಸ್ತಾನೆ ಅಲ್ಲ, ಅದೇ ಹೇಳೋದು. ಇಲ್ಲ ಏನಾಗುತ್ತೆ ಈ ಸಿನಿಮಾದಲ್ಲಿ ನಿಮ್ಗೆ ಅದು ಸಿಗಲ್ಲ. ಈ ಸಿನಿಮಾದಲ್ಲಿ ಇಟ್ ಇಸ್ ಅ ವೆರಿ ಇಂಟೆನ್ಸ್ ಫಿಲ್ಮ್, ನೋಡಿದಾಗಲೇ ಹೇಳ್ಬೋದು. ಬಹುಶಃ ನೆಕ್ಸ್ಟ್ ಕಪಲ್ ಆಫ್ ಫಿಲ್ಮ್ಸ್ ವಾಟ್ ಐ ಹ್ಯಾವ್, ನನಗೆ 2-3 ಹೀರೋಯಿನ್ಗಳಿದ್ದಾರೆ ಒಂದೊಂದು ಸಿನಿಮಾದಲ್ಲಿ ಈಗ. ಸೊ ಅದು ಇರುತ್ತೆ. ಆ್ಯಂಡ್ ವೆನ್ ಐ ಸೇ ಹೀರೋಯಿನ್ಸ್, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಸೇಯಿಂಗ್. ಆ ಒಂದು ಈ ಸೀರಿಯಲ್ ಹುಡುಗಿರು ಆ ಥರ ಸಾಂಗ್ ಇರ್ಬೋದು, ಮದಕರಿಯಲ್ಲಿರುವಂಥ ಒಂದು ಇದಿರೋ ಕಾಮಿಡಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಫ್ಲರ್ಟಿಶ್ನೆಸ್ ಇರ್ಬೋದು. ಸಿ ಏನಂದರೆ ಇವತ್ತಿನ ಟ್ರೆಂಡಲ್ಲಿ ಸರ್ ಬರ್ತಾ ಇರೋ ಕತೆ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ಥರ ಬರ್ತಾ ಇದೆ ಅಂತ. ಒಂದು ನನಗೆ ಅನಿಸಿದ್ದು ಇದರೊಳಗೆ ಇತ್ತು, ನಾನೇ ಸ್ವತಃ ಅದನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಸುಮ್ಮನೆ ಒಬ್ಬರನ್ನ ಕರ್ಕೊಂಬರ್ತೀನಿ, ಅವ್ನು ಫಿಲ್ಲರ್ ಅಂತ ಆಗುತ್ತೆ. ಈ ಥರ ಸಿನಿಮಾಗಳಲ್ಲೇ ಡೈವರ್ಟ್ ಆಗಬೇಡಿ, ಪಕ್ಕಾ ಟ್ರ್ಯಾಕಲ್ಲಿರಿ ಅಂತ ಬಂದಾಗ ಅದೊಂದು ಚೂರು ನಾವೇ ವಿಕ್ರಾಂತ್ ರೋಣದಲ್ಲಿ ಮಿಲನ್ ಅವ್ರನ್ನ ಕ್ಯಾರೆಕ್ಟರ್ ಮಾಡಿ. ಬಟ್ ಅದಕ್ಕೆ ಬೇಕು ವೈಫ್ ಕ್ಯಾರೆಕ್ಟರ್ ಒಬ್ಬರು ಇದ್ದಾರೆ ಅನ್ನೋದು ಬೇಕಾಗುತ್ತೆ. ಇದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ಸೊ ಹಾಗಿದ್ದಾಗ ಏನಕ್ಕೆ ಈಗ ಕಿಚ್ಚ ಸುದೀಪ್ ಅಂತ ಹೇಳಿದ ತಕ್ಷಣ ಯಾರಪ್ಪ ಹೀರೋಯಿನ್ ಅಂತ ಕೂಡ ಇರುತ್ತೆ, ಹೀರೋಯಿನ್ ಇಲ್ವಂತೆ? ಹೌದು, ಸಿನಿಮಾದಲ್ಲಿಲ್ಲ. ಅಂದರೆ ನಿಮ್ಮನ್ನು ಮಾತ್ರ ನೋಡಬೇಕು ಅಂತಾನೆ ಅಥವಾ ಹೀರೋಯಿನ್ ತೋರಿಸೋದಿಲ್ಲ ಅಂತಾನೆ, ಹೆಂಗೆ? ಅಲ್ಲಿ ಅವ್ರಿಗೆ ಏನಿಲ್ಲ ಸರ್ ಪಾಪ ಕೆಲಸ ಈ ಸಿನಿಮಾದಲ್ಲಿ ಏನಿಲ್ಲ. ಅವರು ಕರ್ಕೊಂಬಂದು ತುರ್ಕಿ ಅವ್ರಿಗೂ ಅವಮಾನ ಅಂದರೆ ಏನಾಗುತ್ತೆ, ಏನಿರಲ್ಲ. ಯಾವುದೊಂದು ಸಾಂಗಿಗೋ ಯಾವುದೋ 2 ಸೀನಿಗೋ ಕರ್ಕೊಂಬಂದು ಹಾಕೋದು ಅದು ಅವರಿಗೂ ಕೊಡೋ ನ್ಯಾಯ ಅಲ್ವಲ್ಲ, ಯಾರೇ ಮಾಡಲಿ ಆ ಕ್ಯಾರೆಕ್ಟರ್. ಅಲ್ಲ, ನನಗೆ ಎಸ್ಪೆಷಲಿ ನನಗೆ ಯಾವುದೇ ನಿಮ್ಮ ಸಿನಿಮಾಗಳಲ್ಲಿರುತ್ತಲ್ಲ, ನಿಮ್ಮ ಈ ಮರಸುತ್ತೋ ಪಾತ್ರಗಳಿಗಿಂತ ಹೆಚ್ಚಾಗಿ ಈ ಆ ಹೀರೋಯಿನನ್ನು ಒಂದು ಕಿಚಾಯಿಸೋ ಯಾವುದಾದ್ರೊಂದು ಹಾಡಿರುತ್ತೆ ನಿಮ್ಮದು. ನಿಮ್ಮ ಕಾಮಿಡಿ ಟೈಮಿಂಗ್ಸ್ ಭಾಳ ಅದ್ಭುತ ಆಗಿರುತ್ತೆ. ಸೊ ಅದು ಮಿಸ್ ಆಗಲ್ವಾ ನಮಗೆ ಅಂತ ಕೇಳ್ತಿರೋದು ನಾನು. ಎಲ್ಲೋ ಒಂದು ಕಡೆ ಈ ವಿಷ್ಣುವರ್ಧನ ಅಂತ ಸಿನಿಮಾ ಆ ಥರ ಅದು ನಾನೇ ಮಿಸ್ ಮಾಡ್ಕೋತೀನಿ, ನೀವು ಮಾತ್ರ ಅಲ್ಲ. ನನಗೆ ಅನಿಸುತ್ತದೆ, ಎಲ್ಲರೂ ಎಷ್ಟೋ ಸತಿ ಹೇಳಿದ್ದೀನಿ, ಅದು ಯಾಕೆ ಆ ಥರ ಯಾರು ಬರೀತಾ ಇಲ್ಲ, ಯಾಕೆ ಆ ಥರ ಸಿನಿಮಾ ಮಾಡ್ತಾ ಇಲ್ಲ ಈಗ ಅಂತ. ಬಿಕಾಸ್ ಇವತ್ತಿಗೂ ಒಂದು ನನ್ನ ಪ್ರಕಾರ ಒಂದು ಕಾಮಿಡಿ ಫೀಲ್ಡ್ ಇವೆಲ್ಲ ಓಡುತ್ತೆ. ಮಿಡ್ಲಲ್ಲಿ ಮತ್ತೆ ನೆನಪಾಯ್ತು ನನಗೆ, ನನಗೆ ಯಾವ ಹೀರೋ ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನೀನು ಗಂಡಸೆ ಅಲ್ವಾ, ಅಲ್ಲಪ್ಪ ನಾನು ಗಂಡಸಲ್ಲ ಅಂತ ಒಂದು ಸಿನಿಮಾದಲ್ಲಿ ಹೇಳ್ತಿರಲ್ಲ. ಅಂದರೆ ಯಾವಪ್ಪ ಸೂಪರ್ ಸ್ಟಾರ್ ಹಂಗೆಲ್ಲ ಹೇಳಕ್ಕೆ ರೆಡಿನೇ ಇರೋದಿಲ್ಲ. ಆಮೇಲೆ ನೀವು ಕೂಡ ಅವತ್ತು ಹೇಳಿದ್ರಿ, ಅದು ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ನನಗೆ ಹಿಂಗೆ ಬಂದ್ಬಿಡ್ತು. ಆಮೇಲೆ ಇರಲಿ ಅಂತ ಅಂದ್ಕೊಂಡೆ, ಬೇಡ ಸರ್ ಹಿಂಗೆ ಸರಿಯಾಗೋದಿಲ್ಲ. ಬಟ್ ಅದು ಭಾಳ ಎಲ್ಲರಿಗೂ ಭಾಳ ಕಚ್ಚಕೊಳ್ಳಿ ಇಟ್ಬಿಡ್ತು ಅದು. ಇಲ್ಲಪ್ಪ ನಾವೇನು ಗಂಡಸಲ್ಲಪ್ಪ, ನೀನೇ ಗಂಡಸು ಮಾಡ್ಕೋಬೇಕು ಅಂತ ಒಂದು ಮಾತು ಹೇಳ್ತಿರಲ್ಲ. ಈ ಸೋನು ಅದು ಟೀಕೆಯಲ್ಲಿ ಬಂದ್ಬಿಡುತ್ತೆ ಅದು. ಅದೇನಾಗುತ್ತೆ, ಆ ಫ್ಲೋ ಅಲ್ಲಿ ಬಂದಾಗ ಅದು ಈಗ ತಗೊಳ್ಳೋ ರೀತಿ. ಈಗ ನೀವು ದುರ್ಬೀನ್ ಹಾಕ್ಕೊಂಡು ಇಂಥ ಲೈನ್ಗಳಿಗೆ ನನ್ನನ್ನು ಕಮೆಂಟ್ ಮಾಡೋಕ್ಕೆ ಕಾಯ್ತಾ ಇದ್ರೆ ಅದು ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ತಟ್ಟೆಯಲ್ಲಿ ಕೊಡ್ತಾ ಇದ್ದೀನಿ ನಾನು, ತೊಗೊಳ್ಳಿ ನನ್ನ ಮೇಲೆ ಕಮೆಂಟ್ ಮಾಡಿ ಅಂತ. ಬಟ್ ಪಾತ್ರಗೋಸ್ಕರ ಈ ಥರನೂ ಹೇಳಬಲ್ಲೆ, ಆ ಸಿಚುವೇಶನಲ್ಲಿ ಈ ಥರನೂ ಹೇಳಬಲ್ಲೆ ಅಂತ ತೊಗೊಳಕ್ಕೆ ಹೋದ್ರೆ ಅದು ಆ್ಯಕ್ಚುಲಿ ದಟ್ ಇಸ್ ಕಾಲ್ಡ್ ವೆರಿ ಮಚ್ ಆಫ್ ಇನ್ವಾಲ್ವ್ಮೆಂಟ್ ಸರ್. ಅದರಲ್ಲೇನಿಲ್ಲ, ಪಾತ್ರಗೋಸ್ಕರ ಹಾಗತ್ತೆ ಇಡೀ ಸಿನಿಮಾ ನೋಡೋಕ್ಕಾದ್ರೆ ಆ ಥರ ನಿಲ್ವಲ್ಲ. ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಲೈನ್, ವೆರಿ ಇಂಟೆಲಿಜೆಂಟ್ ಲೈನ್. ನನಗೆ ಆ ಟೈಮಲ್ಲಿ ಬಂದ್ಬಿಡ್ತು ಬಾಯಿಂದ. ನಾನಂತೂ ಅಲ್ಲ, ನೀನಿದೆಯಲ್ವ, ನೀನು ಹುಡ್ಕೋ ಬಾ, ನಾನು ಯಾಕೆ ಬರಬೇಕು ಅಲ್ಲ ಅಂದರೆ ಅದ್ರ ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದೀನಿ, ಅಯ್ಯೋ ನಾನು ಗಂಡ್ಸಲ್ಲ ಬಿಡಪ್ಪ, ನೀನು ಗಂಡಿಸ್ತಾನೆ ಅಲ್ಲ, ಅದೇ ಹೇಳೋದು. ಇಲ್ಲ ಏನಾಗುತ್ತೆ ಈ ಸಿನಿಮಾದಲ್ಲಿ ನಿಮ್ಗೆ ಅದು ಸಿಗಲ್ಲ. ಈ ಸಿನಿಮಾದಲ್ಲಿ ಇಟ್ ಇಸ್ ಅ ವೆರಿ ಇಂಟೆನ್ಸ್ ಫಿಲ್ಮ್, ನೋಡಿದಾಗಲೇ ಹೇಳ್ಬೋದು. ಬಹುಶಃ ನೆಕ್ಸ್ಟ್ ಕಪಲ್ ಆಫ್ ಫಿಲ್ಮ್ಸ್ ವಾಟ್ ಐ ಹ್ಯಾವ್, ನನಗೆ 2-3 ಹೀರೋಯಿನ್ಗಳಿದ್ದಾರೆ ಒಂದೊಂದು ಸಿನಿಮಾದಲ್ಲಿ ಈಗ. ಸೊ ಅದು ಇರುತ್ತೆ. ಆ್ಯಂಡ್ ವೆನ್ ಐ ಸೇ ಹೀರೋಯಿನ್ಸ್, ಐ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಸೇಯಿಂಗ್. ಆ ಒಂದು ಈ ಸೀರಿಯಲ್ ಹುಡುಗಿರು ಆ ಥರ ಸಾಂಗ್ ಇರ್ಬೋದು, ಮದಕರಿಯಲ್ಲಿರುವಂಥ ಒಂದು ಇದಿರೋ ಕಾಮಿಡಿ ಆ್ಯಂಡ್ ಲಿಟಲ್ ಬಿಟ್ ಆಫ್ ಫ್ಲರ್ಟಿಶ್ನೆಸ್ ಇರ್ಬೋದು. ಸಿ ಏನಂದರೆ ಇವತ್ತಿನ ಟ್ರೆಂಡಲ್ಲಿ ಸರ್ ಬರ್ತಾ ಇರೋ ಕತೆ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ಥರ ಬರ್ತಾ ಇದೆ ಅಂತ. ಒಂದು ನನಗೆ ಅನಿಸಿದ್ದು ಇದರೊಳಗೆ ಇತ್ತು, ನಾನೇ ಸ್ವತಃ ಅದನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಸುಮ್ಮನೆ ಒಬ್ಬರನ್ನ ಕರ್ಕೊಂಬರ್ತೀನಿ, ಅವ್ನು ಫಿಲ್ಲರ್ ಅಂತ ಆಗುತ್ತೆ. ಈ ಥರ ಸಿನಿಮಾಗಳಲ್ಲೇ ಡೈವರ್ಟ್ ಆಗಬೇಡಿ, ಪಕ್ಕಾ ಟ್ರ್ಯಾಕಲ್ಲಿರಿ ಅಂತ ಬಂದಾಗ ಅದೊಂದು ಚೂರು ನಾವೇ ವಿಕ್ರಾಂತ್ ರೋಣದಲ್ಲಿ ಮಿಲನ್ ಅವ್ರನ್ನ ಕ್ಯಾರೆಕ್ಟರ್ ಮಾಡಿ. ಬಟ್ ಅದಕ್ಕೆ ಬೇಕು ವೈಫ್ ಕ್ಯಾರೆಕ್ಟರ್ ಒಬ್ಬರು ಇದ್ದಾರೆ ಅನ್ನೋದು ಬೇಕಾಗುತ್ತೆ. ಇದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ಸೊ ಹಾಗಿದ್ದಾಗ ಏನಕ್ಕೆ